ನವಭಾರತ್ ನೆಟ್ವರ್ಕ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಸಂದರ್ಶನವು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಹಾಗೂ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು. ಸರ್, ನಿಮಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅಂದರೆ ಯಾರು? ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ವೀಕ್ಷಕರಿಗೆ ಈಗಾಗಲೇ ಬಹುಶಃ ನನ್ನ ಪರಿಚಯ ಇರುತ್ತೆ, ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ, ಟಿ ವಿ ಇದರಲ್ಲಿ ಕಳೆದ 7-8 ವರ್ಷಗಳಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಜ್ಞೆ ಇರುವಂತಹ ಆ ವಿಚಾರಗಳನ್ನ ಗಮನಿಸ್ತಿರುವಂಥವ್ರಿಗೆ ರವಿಕೃಷ್ಣ ರೆಡ್ಡಿ ಇವತ್ತು ಒಂದು ಜನಪರ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡ್ತಾ ಇರುವಂತಹ KRS ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರೀಗ ಗೌರವಾಧ್ಯಕ್ಷರಾಗಿದ್ದಾರೆ. ಎಲ್ಲ ಇವತ್ತಿನ ಸ್ಥಾಪಿತ ಪಕ್ಷಗಳೇನಿವೆ ಕರ್ನಾಟಕದಲ್ಲಿ ನಾವು JCB ಅಂತೀವಿ, JDS, ಕಾಂಗ್ರೆಸ್, BJP. ಹೇಗೆ JCB ನೆಲ ಬಗೆಯುತ್ತೋ ಆ ಥರಕ್ಕೆ ಇವರು ಜನರ ಬದುಕನ್ನು ಬಗೆಯುವಂಥವ್ರು ಅಂತೇಳಿ ನಾನೇ ಅದಕ್ಕೆ ನಾಮಕರಣ ಮಾಡಿರುವಂಥದ್ದು. ಸೊ ಈ JCB ಪಕ್ಷಗಳಿಗೆ ವ್ಯತಿರಿಕ್ತವಾಗಿ ಒಂದು ಜನಪರವಾದ ಜನರ ಮಾಲೀಕತ್ವದಲ್ಲಿರುವಂಥ ಒಂದು ರಾಜಕೀಯ ಪಕ್ಷ, ಒಂದು ಪರ್ಯಾಯ ರಾಜಕಾರಣ ವಿಶೇಷವಾಗಿ ಅದನ್ನು ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ, ನಾನು ನಮ್ಮ ಸಂಗಾತಿಗಳು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ 6.5 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಚುನಾವಣೆಗಳು ಸ್ಪರ್ಧಿಸಿದ್ದೀವಿ. ಅದಕ್ಕಿಂತ ಮೊದಲು ನಾನೊಬ್ಬ ಇಲ್ಲೇ ಬೆಂಗಳೂರು ಗ್ರಾಮೀಣ ಭಾಗದವನು, ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನವನು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 10 ವರ್ಷ ಅಮೆರಿಕದಲ್ಲಿದ್ದು, ಒಬ್ಬ ಲೇಖಕನಾಗಿ, ಕನ್ನಡ ಲೇಖಕನಾಗಿ 4-6 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ, ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಅಮೆರಿಕದಲ್ಲಿದ್ದಾಗಲೇ ನಡೆಸಿ, ಅಮೆರಿಕದಲ್ಲಿ ಒಂದು ಕನ್ನಡಕೂಟ, ಬೇ ಏರಿಯಾದಲ್ಲಿರುವಂತಹ ಕನ್ನಡಕೂಟದ ಅಧ್ಯಕ್ಷನಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು, ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ರವಿಕೃಷ್ಣ ರೆಡ್ಡಿ ಹೀಗೆ ಅಂತೋದಕ್ಕಿಂತ ಈಗ ಜನಮಾನಸದಲ್ಲಿ ಏನಿದೆ ಅಂದರೆ, ರವಿಕೃಷ್ಣ ರೆಡ್ಡಿ ಒಬ್ಬ ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ, ರಾಜಕೀಯ ಹೋರಾಟಗಾರ, ಹಲವು ಚುನಾವಣೆಗಳನ್ನು ಎದುರಿಸಿದ್ದಾರೆ. ಮತ್ತು ಅವರು ಹಣ ಹಂಚಿದೆ, ಹೆಂಡ ಕುಡಿಸ್ದೆ, ಜನರೇ ತಮ್ಮ ಪ್ರತಿನಿಧಿಗಳನ್ನು ಸ್ವಯಂ ಪ್ರೇರಣೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು, ಸ್ವಯಂ ಇಚ್ಛೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾಗಿ 1 ವೋಟು 1 ನೋಟು, ಜನರೇ ಅಭ್ಯರ್ಥಿಯನ್ನು ಚುನಾಯಿಸುವಂಥ ಸಂದರ್ಭದಲ್ಲಿ ಆ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ರೆ ಆಗ ಆ ಅಭ್ಯರ್ಥಿ ಜನರ ಹಂಗಿನಲ್ಲಿ ಅನ್ನೋದಕ್ಕಿಂತ ಜನರ ಕೆಲಸ ಮಾಡ್ತಾನೆ ಅಥವಾ ಜನರ ಹತೋಟಿಯಲ್ಲಿರ್ತಾನೆ. ಹಂಗು ಅನ್ನೋದು ಬೇಡ, ಜನರ ಹತೋಟಿಯಲ್ಲಿರ್ತಾನೆ. ಇಲ್ಲ ಅಂದರೆ ಅವನು ಸ್ವಂತ ದುಡ್ಡು ಅದು ಯಾವುದೇ ಮಾರ್ಗದಲ್ಲಿ ಮಾಡಿರೋದಾಗಿರಲಿ ಅವನು ತಂದು ಖರ್ಚು ಮಾಡಿದಾಗ ಜನ ಅವನ ಗುಲಾಮರಾಗ್ತಾರೆ ಹೊರತು ಆತ ಜನಪ್ರತಿನಿಧಿ ಆಗೋದಿಲ್ಲ. ಈ ತರಹದ ಒಂದು ರಾಜಕಾರಣ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರೋದು. ಮತ್ತು ಅವರು ಲಂಚಮುಕ್ತ ಕರ್ನಾಟಕ ಅನ್ನುವಂಥ ಹೆಸರಿನಲ್ಲಿ ಮಾಡಿರುವಂಥ ಅಭಿಯಾನಗಳಿಂದಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರಿ ಕಚೇರಿಗಳಿಗೆ, ಪೊಲೀಸ್ ಠಾಣೆಗಳಿಗೆ ಯಾರಾದರೂ ಒಂದು ಸಮೂಹ, ಒಂದು ಗುಂಪು ಧೈರ್ಯವಾಗಿ ಹೋಗ್ತಾ ಇದೆ ಅಂದರೆ ಅದು KRS ಪಕ್ಷ, KRS ಪಕ್ಷದ ಜೊತೆಗಿರುವಂಥವರು. ಈ ತರಹದ ಒಂದು ಹಲವು ಭಾವನೆಗಳಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದರಿಂದ ಆಚೆಗೆ ವೀಕ್ಷಕರಿಗೆ, ನಿಮ್ಮ ವೀಕ್ಷಕರು ಅವರು ಯಾವ್ಯಾವ ವರ್ಗ, ಪ್ರಾದೇಶಿಕ ಯಾವ ಥರ ಬಂದಿರ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಬಹುಶಃ ರವಿಕೃಷ್ಣ ರೆಡ್ಡಿ ಪರಿಚಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ತುಂಬ ಹೆಚ್ಚಿನ ಪರಿಚಯ ನಾನು ಮಾಡ್ಕೊಡೋದು ಸರಿ ಹೋಗಲ್ಲ. ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕಾದಲ್ಲಿ ವೆಲ್ ಸೆಟಲ್, ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದವರು. ಅದರಲ್ಲೂ ಈಗ IT ಬೂಮ್ ಆಗಿದೆ. ITಯಲ್ಲಿ ಇದ್ದು ಲಕ್ಷಾಂತರ ಸಂಬಳ ಪಡೆದುಕೊಂಡು ಕೌಟುಂಬಿಕ ಜೀವನ ನಡೆಸ್ಕೊಂಡು ಆರಾಮದಾಯಕವಾಗಿ ಜೀವನ ಮಾಡ್ಬೋದಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಈ ಹೋರಾಟ, ಸಮಾಜ ಸೇವೆ ಯಾಕೆ? ನೋಡಿ, ಒಂದು ಪ್ರೇರಣೆ ಮನುಷ್ಯನಿಗೆ ಆಗಾಗ ಕೆಲವೊಂದು ಪ್ರೇರಣೆಗಳಾಗುತ್ತೆ. ಕೆಲವೊಂದು ಸಾಮಾಜಿಕ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಅದಕ್ಕಿಂತ ಹೆಚ್ಚಾಗಿ ಆತ್ಮದ ಕರೆ. ನಮ್ಮ ಹೃದಯ ಅಥವಾ ನಮ್ಮ ಆತ್ಮ ನಿನ್ನ ಬದುಕು, ನಿನ್ನ ಡೆಸ್ಟಿನಿ, ನಿನ್ನ ವಿಧಿ ಈ ಥರಕ್ಕಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಅಂತಹ ಸಂದರ್ಭಕ್ಕೆ ನಾವು ನಮ್ಮ ಹೃದಯದ ಕರೆಗೆ, ಆತ್ಮದ ಕರೆಗೆ, ಯಾವುದಾದ್ರೂ ಕರೆ ಅಂತ ಹೇಳಿ ನೀವು ಅದಕ್ಕೆ ಹೋಗೊಟ್ಟಾಗ ಕೆಲವೊಂದು ಇನ್ನು ಸ್ಟೇಟಸ್ ಕೋ ಏನಿರುತ್ತೆ ಅವರ ಯಥಾಸ್ಥಿತಿಯಿಂದ ಬದಲಾಗಿ ಬೇರೆ ಕಡೆಗೆ ಬರ್ತಾರೆ. ನನಗೂ ಅದೇ ಥರದ ಒಂದು ಚಿಕ್ಕಂದಿನಿಂದಲೂ ನನಗಿದ್ದಿದ್ದು ಸಾಮಾಜಿಕವಾಗಿ ನಾನೇನಾದರೂ ಕೆಲಸ ಮಾಡಬೇಕು ಆ ಥರದ ದೃಷ್ಟಿ ಇತ್ತೇ ಹೊರತು ನನಗೆ ನಾನು ಶ್ರೀಮಂತನಾಗಬೇಕು, ಕಾಲ ಮೇಲೆ ನಿಲ್ಲಬೇಕು ಅಂತಿತ್ತು. ಸೊ ಯಾವಾಗ ಕಾಲ ಮೇಲೆ ನಿಂತು ಇನ್ನು ನಾನು ಭಾರತಕ್ಕೆ ವಾಪಸ್ ಹೋದ್ರೂ ನಾನು ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಥ ಅಗತ್ಯ ಇರೋದಿಲ್ಲ,
ನನ್ನ ಒಂದು ಸರಳವಾಗಿ ಬದುಕೋದಕ್ಕೆ ಏನು ತೊಂದರೆ ಇಲ್ಲ ಅನ್ನುವಂತಹ ದಿನ ಬಂದಾಗ ನಾನು ನಮ್ಮ ಕುಟುಂಬ ಸಮೇತನಾಗಿ ಅಮೇರಿಕದಿಂದ ಭಾರತಕ್ಕೆ ವಾಪಸ್ಸಾದೆ. ಆವತ್ತಿಂದ ಅದಕ್ಕಿಂತ ಮೊದಲೇ ನಾನು 2008ರಲ್ಲೇ ಇಲ್ಲಿ ಒಂದು ಚುನಾವಣೆಗೂ ಬಂದು ಸ್ಪರ್ಧೆ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲೊಂದು ಮೌಲ್ಯಾಧಾರಿತ ರಾಜಕಾರಣ, ಮೌಲ್ಯಾಗ್ರಹ ಅಂತ ಒಂದು 3 ದಿವಸ ಉಪಸತ್ಯಾಗ್ರಹ ಮಾಡಿದ್ದೆ. ಅದೇ ವಿಚಾರವಾಗಿ ಅಮೇರಿಕದಿಂದ ರವಿ ಅಂಥೇಳಿ ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿ ಹಲವು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಜಾಗತಿಕ ವಿದ್ಯಮಾನಗಳ ಬಗ್ಗೆಯೂ ಸಹ ನಾನು ಬರೀತಿದ್ದೆ. ಬಹುಶಃ ನನ್ನಷ್ಟು ವಿಪುಲವಾಗಿ ಮತ್ತು ವೈವಿಧ್ಯಮಯವಾಗಿ ಬರೀತಿರುವಂಥ ಕನ್ನಡ ಲೇಖಕರು ಕಡಿಮೆ, ಅಪರೂಪ. ಆದರೆ ನನ್ನ ವೇದಿಕೆ ಏನಿತ್ತು ವಿಕ್ರಾಂತ ಕರ್ನಾಟಕ, ಆ ವೇದಿಕೆ ಭಾಳ ಸಣ್ಣ ವೇದಿಕೆ ಆಗಿತ್ತು. ಅದು ಒಂಥರ ವಿಫಲ ಪ್ರಯೋಗ ಆಗಿತ್ತು. ಹಾಗಾಗಿ ಅದು ಭಾಳ ಜನ ಗೊತ್ತಾಗಿಲ್ಲ. ಗೊತ್ತಿದ್ದವರು ಭಾಳ ಮೆಚ್ಕೊಂಡ್ರು. ನನಗೆ ಕೊಟ್ಟಿರೋ ಹಾಗೆ ನನಗೆ ಖಾತ್ರಿ ಇದೆ, ಯಾಕಂದ್ರೆ ನಾನು ಭಾಳ ವಿಸ್ತಾರವಾದ ವಿಪುಲವಾಗಿ ಓದಿರುವಂತಹ ಒಬ್ಬ ಓದುಗನಾಗಿ ನನ್ನ ಬರವಣಿಗೆ ನಾನು ಈಗಲೂ ನೋಡಿದಾಗ ನಾನೊಬ್ಬ ಗಟ್ಟಿ ಶಕ್ತಿಶಾಲಿಯಾದ ಚಿಂತಕ ಮತ್ತು ಲೇಖಕ ಅನ್ನೋದು ನನಗನ್ಸಿದೆ. ಆದರೆ ಆಗಲೇ ಹೇಳ್ದಂಗೆ ಅದಕ್ಕೊಂದು ದೊಡ್ಡ ವೇದಿಕೆ ನನಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಸಿಗಲಿಲ್ಲ. ಹಾಗಂತೇಳಿ ನಾನು ಬರೆದಿದ್ದು ಏನು ಒಳ್ಳೆಯ ಸಾಹಿತ್ಯ, ಕುವೆಂಪು ಅವ್ರಿಗೆ ನೋಬೆಲ್ ಬರದೇ ಇರಬಹುದು, ನೋಬೆಲ್ ಬರುವ ಸಾಹಿತಿಗಳು ಎಷ್ಟೋ ಸಾಹಿತಿಗಳಿಂದ ಅತ್ಯುತ್ತಮ ಸಾಹಿತ್ಯವನ್ನು ಕುವೆಂಪು ಕನ್ನಡದಲ್ಲಿ ಬರೆದಿದ್ದಾರೆ. ಕನ್ನಡ ಅನ್ನುವಂಥದ್ದು ಒಂದು ಸೀಮಿತವಾದಂತಹ ನೆಲೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ, ಅಂದರೆ ಜಾಗತಿಕ ಸಾಹಿತ್ಯಿಕ ವಲಯದಲ್ಲಿ ಕುವೆಂಪು ಅವರಿಗೆ ಅವ್ರು ಇಂಗ್ಲೀಷ್ ಸಾಹಿತ್ಯ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದೋ ಐರೋಪ್ಯ ರಾಷ್ಟ್ರದ ಯಾವುದೋ ಒಂದು ಭಾಷೆಯ ಸಾಹಿತ್ಯ ಆಗಿದ್ದರೆ ಅವ್ರಿಗೆ ಬಹಳ ಬೇಗ ಮಾನ್ಯತೆ ಬರ್ತಿತ್ತು ಅಂತ ಅಂದ್ಕೊಳ್ಬೋದು. ಅದು ಸ್ಪ್ಯಾನಿಷ್ ಇರಬಹುದು ಅಥವಾ ಇಂಗ್ಲೀಷ್ ಇರ್ಬೋದು. ಆದರೆ ಕುವೆಂಪು ಹಾಗಂತೇಳಿ ಭಾಳ ಶಕ್ತಿಶಾಲಿ ಲೇಖಕ, ದಾರ್ಶನಿಕ ಲೇಖಕ, ಕನ್ನಡದ ಕುಲನಾಯಕರಲ್ಲಿ ಒಬ್ಬರು ಅಗ್ರಗಣ್ಯರು. ಹಾಗಾಗಿ ನನಗೂ ಅಷ್ಟೇ ನಮ್ಮ ವೇದಿಕೆ ಸೀಮಿತವಾಗಿದ್ದರಿಂದ ನನ್ನ ವಿಚಾರಗಳು ಎಷ್ಟೋ ಜನಕ್ಕೆ ತಲುಪಲಿಲ್ಲ ಅನ್ನೋದು ಬಿಟ್ಟರೆ ನಾನೊಬ್ಬ ಶಕ್ತಿಶಾಲಿ ಲೇಖಕ. ಹಾಗಾಗಿ ಇವೆಲ್ಲದರಿಂದಾಗಿ ನನಗೊಂದು ಕರೆ ಏನಿತ್ತು, ಆತ್ಮದ ಕರೆ, ನಾನು ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಹೇಗೆ ಮಹಾತ್ಮ ಗಾಂಧೀಜಿ, ನೆಹರು, ಬುದ್ಧ, ಬಸವಣ್ಣ ಈ ಥರದ ಹಲವಾರು ನಮ್ಮ ಪೂರ್ವಿಕರು ಸಮಾಜದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ, ನಾಡಿಗಾಗಿ ಕೆಲಸ ಮಾಡಿದ್ರು. ಆ ಥರದ ಒಂದು ದೇಶ ಪ್ರೇಮದ ಕರೆ ನನ್ನ ಹೃದಯದಲ್ಲಿತ್ತು. ಆ ಕಾರಣಕ್ಕಾಗಿ ನಾನು ಬಂದು ಇವತ್ತಿಗೆ ಒಂದು ಸಾರ್ಥಕವಾದ ಬದುಕನ್ನು ನಾನು ಬದುಕ್ತಿದ್ದೀನಿ. ರವಿ ಕೃಷ್ಣಾರೆಡ್ಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಏನು ಕೆಲಸ ಮಾಡ್ತಾಯಿದ್ನೋ ಆ ಥರದ ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರಲ್ಲ ಒಂದು 10-20 ಲಕ್ಷ ಜನ ನಾನು ಏನು ಕೆಲಸ ಮಾಡ್ತಾಯಿದ್ದಾರೆ. ಭಾರತೀಯರೇ ಅಮೇರಿಕದಲ್ಲಿ ನಾನಿದ್ದಂತಹ ಜಾಗದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಏನು ಹೇಳ್ತಾರೋ ಅಲ್ಲಿ ಲಕ್ಷಾಂತರ ಜನ ಇಂಡಿಯನ್ಸೇ ಇದ್ದಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ರವಿ ಕೃಷ್ಣಾರೆಡ್ಡಿ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರೋನು ಒಬ್ಬನೇ.